ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್. ಮಹಿಳೆಯರಲ್ಲಿ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿಯ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗದಿಂದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಥ್ಯಾಂಕ್ ಯು. ಇವತ್ತಿನ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್. ಮಹಿಳೆಯರಲ್ಲಿ ಒತ್ತಡ. ಈ ಒತ್ತಡ ಮಹಿಳೆಯರಲ್ಲಿ ಇದೆ ಅಂತ ಹೆಂಗೆ ಗೊತ್ತಾಗೋದು, ಅದರ ಲಕ್ಷಣ, ಅಲ್ಲಿಂದ ಪ್ರಾರಂಭ ಮಾಡಿ. ಆ್ಯಕ್ಚುಲಿ ಇದು ಭಾಳ ಕಾಸಸ್ ಇರ್ತವೆ ಸರ್. ಅಂದರೆ ವುಮೆನ್ ಮಲ್ಟಿ ಟಾಸ್ಕಿಂಗ್ ಅಂತ ಆ್ಯಕ್ಚುಲಿ ಫೇಮಸ್ ಫಾರ್ ಮಲ್ಟಿ ಟಾಸ್ಕಿಂಗ್, ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಕೆಲವು ಮಹಿಳೆಗಳಿಗೆ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಕೆರಿಯರ್ ಲೈಫ್ ಆ್ಯಂಡ್ ಫ್ಯಾಮಿಲಿ ಲೈಫ್, ಪರ್ಸನಲ್ ಲೈಫ್ ಇದು ಬ್ಯಾಲೆನ್ಸ್ ಮಾಡೋಕ್ಕೋಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಈವನ್ ಕೇರ್ ಗಿವರ್, ಸೊ ಶಿ ಈಸ್ ಅ ಮೇನ್ ರೋಲ್ ಇನ್ ಅ ಕೇರ್ ಗಿವಿಂಗ್ ಆಲ್ಸೋ. ಅದಕ್ಕೋಸ್ಕರ ಕೂಡ ಕೇರ್ ಮಾಡಬೇಕಲ್ಲ. ಚಿಕ್ಕ ಮಕ್ಕಳು ನೋಡ್ಕೋಬೇಕು, ಎಲ್ಡರಿ ಪೀಪಲ್ ನೋಡ್ಕೋಬೇಕು, ಅತ್ತೆ ಮಾವನ ನೋಡ್ಕೋಬೇಕು. ಇದೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ಮತ್ತೆ ಜಾಬ್ಗೆ ಹೋಗಬೇಕು. ಅದು ಬಿಟ್ಟು ಮತ್ತೆ ಮನೆಯಲ್ಲಿ ಭಾಳ ಕೆಲಸ ಇರುತ್ತೆ. ಅದು ಬಿಟ್ಟು ಮತ್ತೆ ಸೋಷಿಯಲ್ ಪ್ರೆಷರ್ ಅಂತ ಇರುತ್ತೆ. ಸೋಷಿಯಲ್ ಪ್ರೆಷರ್ ಇರುತ್ತೆ. ಅಂದರೆ ಅವರು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇರ್ತಾರೆ, ಚೆನ್ನಾಗಿರಬೇಕು ಅಂತ ಇರ್ತಾರೆ. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಮತ್ತೆ ಅವರವರು ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡು ಸ್ಟ್ರೆಸ್ ತಗೊಂತಾರೆ. ಅದು ಬಿಟ್ಟು ಮತ್ತೆ ಡಿಸ್ಕ್ರಿಮಿನೇಷನ್ ಅಂದರೆ ಬೇರೆಯವ್ರ ಇದು ಕಂಪ್ಯಾರಿಸನ್ ಬರ್ತೇನೆ ಬರುತ್ತೆ. ಸೊ ಬೇರೆಯವ್ರು ನೋಡಿ ನಾವು ಅಷ್ಟು ಚೆನ್ನಾಗಿಲ್ಲ, ಅದು ಅವ್ರ ಹೇರ್ ಚೆನ್ನಾಗಿದೆ, ನಮ್ಮ ಹೇರ್ ಚೆನ್ನಾಗಿಲ್ಲ, ಡ್ರೆಸ್ ಚೆನ್ನಾಗಿದೆ, ನಮ್ಮ ಇಲ್ಲ ಅವರು ರೊಕ್ಕ ಚೆನ್ನಾಗಿದ್ದಾರೆ, ಅವರು ವೈಫ್ ಆ್ಯಂಡ್ ಹಸ್ಬೆಂಡ್ ಚೆನ್ನಾಗಿದ್ದಾರೆ, ರೊಕ್ಕ ಅವ್ರಿಗೆ ಜಾಸ್ತಿ ಇದೆ, ಇದು ಬಗ್ಗೆ ಎಲ್ಲ ಜಾಸ್ತಿ ತಗೊಂಡು ಮತ್ತೆ ಅವ್ರು ತಾವೇ ಸ್ಟ್ರೆಸ್ ಮಾಡ್ಕೊತ ಇರ್ತಾರೆ. ಇದೆಲ್ಲ ಒಂದು ಕಾರಣ. ಆ್ಯಂಡ್ ಲ್ಯಾಕ್ ಆಫ್ ಸಪೋರ್ಟ್, ಫ್ಯಾಮಿಲಿ ಮೆಂಬರ್ ಸಪೋರ್ಟ್ ಇರಲ್ಲ. ಸೊ ಭಾಳ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತಾರೆ. ಮತ್ತು ಕಾಲೇಜರ್ ಆಫೀಸಲ್ಲಿ ಇರ್ಬೋದು. ಬೆಳಗ್ಗೆ 9 ಹೋಗಿ ಮತ್ತೆ 5 o'clock ಬರ್ತಾರೆ. ಆಮೇಲೆ 5 o'clock ಮನೆ ಕೆಲಸ ಇರುತ್ತೆ. ಈ ಒಳಗೆ ಯಾರನ್ನ ಮನೆಗೆ ಇರ್ತಾರಲ್ಲ, ಹಸ್ಬೆಂಡ್ ಇರ್ಬೋದು, ಅತ್ತೆ ಮಾಮ ಇರ್ಬೋದು, ಮಕ್ಕಳು ಇರ್ಬೋದು, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ ಅದು ಸಪೋರ್ಟ್ ಥರ ಇರುತ್ತೆ. ಅದು ಮಾಡಲ್ಲ. ಏನು ಇವರು ಅದು ಮ್ಯಾನೇಜ್ ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಮತ್ತು ಮಲ್ಕೊಡೋಕೆ ಟೈಮ್ ಇರಲ್ಲ. ರಾತ್ರಿ 11:30 ಆ ಥರ ಆಗಿಬಿಡ್ತದೆ. ಮತ್ತು ಬೆಳಗ್ಗೆ 6 o'clock 5 o'clock ಒಳಗೆ ಎದ್ದಾಡಬೇಕು, ಮತ್ತು ಕೆಲಸ ಶುರು ಆಗುತ್ತೆ. ಸೊ ಇದೆಲ್ಲ ಒಂದು ಸೈಕಲ್ ಗೊತ್ತಿರಲ್ಲ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ. ಬಟ್ ಡೆಫಿನೆಟ್ಲಿ ದೇ ಆರ್ ಇನ್ ಅ ಸ್ಟ್ರೆಸ್. ಬಹಳ ಮುಖ್ಯವಾಗಿ ಆರಂಭದಲ್ಲಿ ನೀವು ಒಂದು ವರ್ಡನ್ನು ಬಳಸಿದರೆ ಮಲ್ಟಿ ಟಾಸ್ಕಿಂಗ್ ಈಸ್ ಈಕ್ವಲ್ ಟು ಮಹಿಳೆಯರು ಅಂತ ಹೇಳ್ತೇವೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಅದು ಒಂದು ಬಾಲ್ಯದಿಂದ ಬಂದಿರುತ್ತೆ. ಆ್ಯಂಡ್ ಮಲ್ಟಿ ಟಾಸ್ಕಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಮಹಿಳೆಯರೇ ಉತ್ತಮ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಗ್ರಾಂಟೆಡ್ ಆಗಿ ತಗೊಂಡಿರ್ತಾರೆ ಎಷ್ಟೋ ಪುರುಷರು. ಆ ಗ್ರಾಂಟೆಡ್ ಆಗಿ ತಗೊಂಡಿರೋ ಪುರುಷರಿಂದ ಅವರಿಗೆ ಇನ್ನೂ ಜಾಸ್ತಿ ಒತ್ತಡ ಆಗ್ತಾ ಇದೆ. ಮನೆ ಕೆಲಸನೂ ಮಾಡಿ, ಆಚೆ ಹೊರಗಿನ ಜಾಬ್ ಕೆಲಸನೂ ಮಾಡಿ, ಪ್ರೊಫೆಷನಲ್ ಕೆಲಸನೂ ಮಾಡಿ, ಇದರಿಂದನೂ ಸ್ಟ್ರೆಸ್ ಜಾಸ್ತಿ ಆಗುತ್ತಾ? ಡೆಫಿನೆಟ್ಲಿ ಸರ್. ಅದು ಏನೋ ಪ್ರೂಫ್, ನಾನು ಇದು ಅಚೀವ್ ಆಗಬೇಕು, ಬೆಸ್ಟ್ ವೈಫ್ ಆಗಬೇಕು, ಬೆಸ್ಟ್ ಮದರ್ ಆಗಬೇಕು, ಬೆಸ್ಟ್ ಮದರ್ ಸನ್ ಇಲ್ಲ, ಡಾಕ್ಟರ್ ಇಲ್ಲ, ಆ ಥರ ಆಗಬೇಕು ಅಂತ ಸ್ವಲ್ಪ ಅವ್ರು ಮುಂದಿಂದನೇ ಸ್ವಲ್ಪ ಪ್ರಿಪೇರ್ ಆಗಿ ಬರ್ತಾರಲ್ಲ, ಅದನ್ನು ಅಚೀವ್ ಮಾಡೋಕ್ಕೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿನೇ ತಗೊತಾರೆ. ಇನ್ನೂ ಚೆನ್ನಾಗಿ ಮಾಡಬೇಕು. ಈ ಥರ OCD ಟೈಪ್ ಆಫ್ ಡಿಸೀಸಸ್ ಕೂಡ ಡೆವಲಪ್ ಆಗ್ತವೆ. ಕ್ಲೀನ್ ಇದೆ ಅಂದರೆ ಇನ್ನೂ ಕ್ಲೀನ್ ಇರಬೇಕು. ಒಂದು ಕೆಲಸ ಪದೇ ಅದೇ ಕೆಲಸ ಮಾಡ್ತಾ ಇರ್ತಾರೆ. ಏನಂದರೆ ಅವರು ಸ್ವಲ್ಪ ನಾನು ಇದು ಅಚೀವ್ ಆಗಬೇಕು, ಏನು ಒಳ್ಳೆ ಅನ್ಸ್ಕೋಬೇಕು, ಈ ಥರ ಅದು ಸ್ವಲ್ಪ ಮಾಡಿದ ಒಂದು ಕೆಲಸ ಪದೇ ಅಂದರೆ ಮತ್ತೆ ಅದೇ ಕೆಲಸ ಮಾಡಿ ಅವರು ಬೆಸ್ಟ್ ಪ್ರೂವ್ ಆಗೋ ತನಕ ಮಾಡ್ತಾನೆ ಇರ್ತಾರೆ. ಅದು ಒಂದು ಕೈಂಡ್ ಆಫ್ OCD ಡೆವಲಪ್ಮೆಂಟ್ ಆಗುತ್ತೆ. OCD ಅಂದರೆ ಅದೇ ಕೆಲಸ ಮಾಡಿದೆ ಒಂದು ಕೈಂಡ್ ಆಫ್ ಥಾಟ್ಸ್ ಜನ್ರೇಟ್ ಆಗ್ತವೆ. ಆ ಥಾಟ್ಸ್ ಬಗ್ಗೆ ಮತ್ತೆ ಆ್ಯಕ್ಷನೂ ಮಾಡಬೇಕು. ಸೊ ಇದು ಒಂದು ಕೈಂಡ್ ಆಫ್ ಸ್ಟ್ರೆಸ್ ಸೈಕಲ್. ಇದು OCD ಅಂತಾರೆ ಮಾನಸ ರೋಗದಲ್ಲಿ. ಸೊ ಈ ಕೈಂಡ್ ಆಫ್ ಡಿಸೀಸಸ್, ಅದ್ರ ಜೊತೆನೇ ಆಂಗ್ಸೈಟಿ ಡೆವಲಪ್ ಆಗುತ್ತೆ. ಡೆಪ್ರೆಷನ್ ಒಂದು ಡೆವಲಪ್ ಆಗುತ್ತೆ. ಅಂದರೆ ಬಿಕಾಸ್ ಎಟ್ ದ ಎಂಡ್ ಸಮ್ ಅಪ್ರಿಸಿಯೇಷನ್ ದೇ ವಾಂಟ್. ಆ್ಯಕ್ಚುಲಿ ಅಪ್ರಿಸಿಯೇಷನ್ ಎಷ್ಟು ಚೆನ್ನಾಗಿ ಮಾಡಿದಿರಿ ಅಂತ. ಅದು ಅಪ್ರಿಸಿಯೇಷನ್ ಸಿಗಲ್ಲ ಅಂದರೆ ಮತ್ತೆ ದೇ ಮೇ ಎಂಟರ್ ಇನ್ ಟು ಡಿಪ್ರೆಷನ್ ಆಲ್ಸೋ. ಸೊ ದೀಸ್ ಆರ್ ಆಲ್ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಸೈಕಲ್ ಆ್ಯಂಡ್ ಪೀಪಲ್ ಮೇ not aware of they are in a stress cycle. Actually in such a way the diseases will be developed. ಬಹಳ ಮುಖ್ಯವಾಗಿ OCD ಬಗ್ಗೆ ತಾವು ಹೇಳಿದ್ರಿ, ಆತಂಕ, ಆಂಗ್ಸೈಟಿ, ಡಿಪ್ರೆಷನ್. ಒಂದೊಂದೇ ಮಾತನಾಡೋಣ. ಮೊದಲನೇದಾಗಿ OCD ಇನ್ ಮಹಿಳೆಯರು, ಅವರ ಲಕ್ಷಣ ಅದು ನೀವು ಹೇಳಿದ್ರಿ. ಒಂದೇ ಕೆಲಸ ಪದೇ ಮಾಡೋದು, ಮತ್ತಿನ್ಯಾವ ಲಕ್ಷಣ ಇದೆ ಅದ್ರ ಬಗ್ಗೆ? ಆ್ಯಕ್ಚುಲಿ ಸರ್, ಇಫ್ ಯು ಲೈಕ್ ನೀವು ನೋಡಿದರೆ ದ ಫಿಮೇಲ್ ಲೈಫ್ ನಾವು ಡಿವಿಷನ್ ಮಾಡ್ಕೊಂಡಿದ್ರೆ 5 to 6 ಪಾರ್ಟ್ಸ್ ಇರುತ್ತವೆ. ಫಸ್ಟ್ ಪ್ರೀ ಮೆನ್ಸ್ಟ್ರಲ್ ಸೈಕಲ್
ಅಂದರೆ ಮೆನ್ಸ್ಟ್ರೇಷನ್ ಆಗುತ್ತೆ, ಆಮೇಲೆ ಮೆನ್ಸ್ಟ್ರೇಷನ್ ಬರೋಕ್ಕಂತ ಮುಂಚೆ ಅವ್ರ ಬಿಹೇವಿಯರ್ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ಸೊ ಅದೂ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರ್ತವೆ, ಹಾರ್ಮೋನಲ್ ಲೈಕ್ ಈಸ್ಟ್ರೋಜನ್ ಪ್ರೊಜೆಸ್ಟೆರಾನ್ ಹಾರ್ಮೋನ್ಸ್ ಇರ್ತವೆ, ಅದೆಲ್ಲ ಭಾಳ ಡಿಸ್ಟರ್ಬೆನ್ಸ್ ಆಗಿರ್ತವೆ. ಅದು ಮೆನ್ಸ್ಟ್ರೇಷನ್ ಬರೋಕ್ಕಂತ ಮುಂಚೆ ಏನಾಗುತ್ತೆ, ಅವ್ರು ಭಾಳ ಸಿಟ್ಟು ಮಾಡ್ಕೊಳೋದು, ಅಳೋದು ಆ್ಯಂಡ್ ಆ್ಯಂಗ್ರಿ ಇರುತ್ತೆ, ಇದ್ರ ಮೇಲೆ ಕಾನ್ಸಂಟ್ರೇಷನ್ ಇರಲ್ಲ, ಆ ಟೈಪ್ ಆಫ್ ಸಿಂಡ್ರೋಮ್ಸು ಬರ್ತವೆ. ಅದನ್ನು ಪ್ರೀ ಮೆನ್ಸ್ಟ್ರಲ್ ಡಿಸ್ಫೋರಿಕ್ ಸಿಂಡ್ರೋಮ್ಸ್ ಆರ್ ಡಿಸಾರ್ಡರ್ಸ್ ಅಂತಾರೆ. ಅದು ಅಟ್ಲೀಸ್ಟ್ ಏಜ್ ಆಫ್ ಲೈಕ್ 12 to 18 years. ಈ ಏಜಲ್ಲಿ ಮೆನ್ಸ್ಟ್ರೇಷನ್ ಅವಾಗೇ ಬರುತ್ತೆ. ಆ್ಯಕ್ಚುಲಿ ಮೆನ್ಸ್ಟ್ರೇಷನ್ ಅವಾಗೇ ಬರುತ್ತಲ್ಲ, ಅದು ಮೆನ್ಸ್ಟ್ರೇಷನ್ ಬರೋಕ್ಕಂತ ಮುಂಚೆ ಕೂಡ ಅವ್ರಿಗೆ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಅಂತ ಬರುತ್ತೆ. ಅದನ್ನು ಒಂದು ಕೈಂಡ್ ಆಫ್ ಹಾರ್ಮೋನಲ್ ಡಿಸ್ಟರ್ಬೆನ್ಸ್. ಇನ್ನೊಂದು ಮ್ಯಾರೇಜ್ ಆದಮೇಲೆ ಇನ್ಫೆರ್ಟಿಲಿಟಿ. ಆ್ಯಕ್ಚುಲಿ ಇವಾಗ ಜನ್ರೇಷನ್ ಅಟ್ಲೀಸ್ಟ್ ಬೇಬಿ ಬೇಡ ಅಂತ ಬಂತಾರಲ್ಲ, ಅಟ್ಲೀಸ್ಟ್ 2 to 3 years ನಮ್ಗೆ ಬೇಡ ಅಂತ ಅವರು ಸಮ್ ಅದರ್ ಮೆಡಿಸಿನ್ಸ್ ತಗೊತಾರೆ. ಓಸಿ ಪಿಲ್ಸ್ ಇರ್ಬೋದು, ಸಮ್ ಕಾಂಟ್ರಾಸೆಪ್ಟಿವ್ಸ್ ಇರ್ಬೋದು, ಅದು ತಗೊತಾರೆ. ಬಟ್ ಅದು ಸೈಡ್ ಎಫೆಕ್ಟ್ ಏನೋ ಗೊತ್ತಿಲ್ಲ, ಮತ್ತು ಅವ್ರು ಇನ್ಫೆರ್ಟಿಲಿಟಿ ಒಂದು ಡಿಸೀಸ್ ಇದು ಆಗ್ತಾರೆ. ಸೊ ಇನ್ಫೆರ್ಟಿಲಿಟಿ ಅಂದರೆ ಏನು, ದೇ ವೋಂಟ್ ಗಿವ್ ಅ ಬರ್ತ್ ಟು ಬೇಬಿ. ಸೊ ಅದು ಕೂಡ ಸೋಷಿಯಲ್ ಸ್ಟಿಗ್ಮಾ ಡೆವಲಪ್ ಆಗುತ್ತೆ. ಅದರಿಂದನೂ ಫ್ಯಾಮಿಲಿಯಿಂದ, ಫ್ರೆಂಡ್ಸಿಂದ, ಹಸ್ಬೆಂಡಿಂದ ಇದೆಲ್ಲ ಭಾಳ ಸ್ಟ್ರೆಸ್ ಬರುತ್ತೆ. ಸೊ ಆ ಟೈಮಲ್ಲಿ ಇನ್ಫೆರ್ಟಿಲಿಟಿ ಅಂತೂ ಡಯಾಗ್ನೋಸ್ ಆದಮೇಲೆ ಅವರು ಕೂಡ ಅವ್ರಿಗೆ ಆಂಗ್ಸೈಟಿ ಇರ್ಬೋದು, ಎಲ್ಲ ಡಿಪ್ರೆಷನ್ ಇರ್ಬೋದು, ಸೂಯಿಸೈಡಲ್ ಟೆಂಡೆನ್ಸಿ ಇರ್ಬೋದು, ಈ ಕೈಂಡ್ ಆಫ್ ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ ಡೆವಲಪ್ ಆಗ್ತವೆ ಇನ್ಫೆರ್ಟಿಲಿಟಿ ಇಂದ. ನೆಕ್ಸ್ಟ್ ಓಕೆ, ಇದೆಲ್ಲ ಅಚೀವ್ ಮಾಡಿ ಪ್ರೆಗ್ನೆನ್ಸಿ ಬಂದಿದೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಒಳಗೆ ಕೂಡ ಭಾಳ ಸ್ಟೇಜಸ್ ಇರ್ತವೆ. ಪೆರಿನೇಟಲ್ ಸ್ಟೇಜ್, ಆ್ಯಂಟಿನೇಟಲ್, ಪೋಸ್ಟ್ನೇಟಲ್ ಅಂತ ಬರ್ತದೆ. ಪೆರಿನೇಟಲ್ ಅಂದರೆ ಸೊ ಪ್ರೆಗ್ನೆನ್ಸಿ ಇದ್ದಾಗ 22 to 28 weeks ಆ ಟೈಮ್ ಅಂದರೆ ಬಿಫೋರ್ ದಿಸ್ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ ಪ್ರೆಗ್ನೆನ್ಸಿಯಲ್ಲಿ ಇರ್ತವೆ. ಲಾಸ್ಟ್ ಸ್ಟೇಜ್ ಅಪ್ ಟು ದ ಚೈಲ್ಡ್ ಬರ್ತ್. ಸೊ ಇದೆಲ್ಲ ಪೆರಿನೇಟಲ್ ಅಂತಾರೆ. ಸೊ ಆ ಪೆರಿನೇಟಲ್ ಒಳಗೆ ಕೂಡ ಬೇಬಿ ಅದು ಲೇಬರ್ ಹೆಂಗಾಗತ್ತೋ, ಡೆಲಿವರಿ ಹೆಂಗಾಗತ್ತೋ, ಹುಟ್ಟಿದ ಮೇಲೆ ಬೇಬಿ ಹೆಂಗಿರ್ತದೋ, ಈ ಥರ ಒಂದು ಕೈಂಡ್ ಆಫ್ ಸ್ಟ್ರೆಸ್ ಅವ್ರ ಒಳಗೆ ಡೆವಲಪ್ ಆಗುತ್ತೆ. ಇನ್ನೊಂದು ಆ್ಯಂಟಿನೇಟಲ್ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಳಗೆ ಕೂಡ ಸ್ಟ್ರೆಸ್ ಇರುತ್ತೆ. ಏನೋ ಅಬಾರ್ಷನ್ ಆಗ್ಬೋದು, ಮತ್ತು ಒಳಗೆ ಬೇಬಿ ಚೆನ್ನಾಗಿದ್ದಾರೆ ಇಲ್ಲ, ವೆಯ್ಟ್ ಚೆನ್ನಾಗಿ ಗೇನ್ ಆಗ್ತಾರೆ ಇಲ್ಲ, ನೀರಿದೆಯಾ ತುಂಬಿದೆಯಾ, ಏನು ಒಂದು ಕೈಂಡ್ ಆಫ್ ಮೆಡಿಕಲ್ ಇಶ್ಯೂ ರಿಲೇಟೆಡ್ ಏನೇನೋ ಒಂದು ಸ್ಟ್ರೆಸ್ ಅಂತೂ ಡೆವಲಪ್ ಆಗುತ್ತೆ. ಅದು ಆ್ಯಂಟಿನೇಟಲ್ ಸ್ಟ್ರೆಸ್ ಅಂತಾರೆ. ಆ್ಯಂಡ್ ಪೋಸ್ಟ್ನೇಟಲ್ ಅಂದರೆ ಡೆಲಿವರಿ ಆಗುತ್ತೆ, ಇದು ಬೇಬಿನೂ ಹೊರಗಡೆ ಬರ್ತಾರೆ, ಬಟ್ ಅವ್ರನ್ನ ಹೆಂಗೆ ನೋಡ್ಕೋಬೇಕು, ಇದು ಹೊಸ ಲೈಫ್ ಅಲ್ಲ, ಮದರ್ ಆಗಿದ್ದೇನೆ, ಸೊ ಹೊಸ ಲೈಫ್, ಅದ್ರ ಬಗ್ಗೆನೂ ಸ್ವಲ್ಪ ಸ್ಟ್ರೆಸ್ ತಗೊತಾರೆ. ಇದೆಲ್ಲ ಸ್ಟೇಜ್ ವೈಸ್ ಅಂದರೆ ಇದು ಅವ್ರ ಲೈಫ್ ಸೈಕಲ್. ಇದು ಮೆನ್ಸ್ಟ್ರೇಷನ್, ಆಮೇಲೆ ಫೆರ್ಟಿಲಿಟಿ ಆರ್ ಇನ್ಫೆರ್ಟಿಲಿಟಿ, ಆಮೇಲೆ ಪೆರಿನೇಟಲ್, ಆ್ಯಂಟಿನೇಟಲ್, ಪೋಸ್ಟ್ನೇಟಲ್, ಇದೆಲ್ಲ. ಇದಾದಮೇಲೆ ದೊಡ್ಡವರಾದಮೇಲೆ ಮೆನೋಪಾಸ್. ಇದು ಮೆನೋಪಾಸಲ್ಲಿ ಕೂಡ ಈಸ್ಟ್ರೋಜನ್ ಕಡಿಮೆ ಆಗಿದೆ, ಪ್ರೊಜೆಸ್ಟೆರಾನ್ ಜಾಸ್ತಿ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಕೂಡ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಬರ್ತವೆ. ಸೊ ನಾಟ್ ಓನ್ಲಿ ಸೈಕಲಾಜಿಕಲ್ ಇಶ್ಯೂಸ್ ಆ್ಯಂಡ್ ಫಿಸಿಕಲ್ ಇಶ್ಯೂಸ್ ಕೂಡ ಬರ್ತವೆ. ಇದು ಸ್ಟೇಜ್ ವೈಸ್. ಆ್ಯಂಡ್ OCD ಬಗ್ಗೆ ನೀವು ಹೇಳಿದ್ರಲ್ಲ, ಈ ಎಲ್ಲ ಸ್ಟೇಜಸ್ ಒಳಗೆ ಕೂಡ OCD ಬರೋಕ್ಕೆ ಚಾನ್ಸಸ್ ಇದ್ದಾವೆ. OCD ಅಂದರೆ ಪದೇ ಒಂದೇ ಕೆಲಸ ಮಾಡ್ತಾರೆ. ಅವ್ರು ಕೆಲವು ಜನ ನೀಟ್ನೆಸ್ ಭಾಳ ನೋಡ್ತಾರೆ. ಸೊ ಅದು ರೂಮ್ ಇರ್ಬೋದು, ಪಾತ್ರಗಳಿರ್ಬೋದು, ಡ್ರೆಸ್ಸಸ್ ಇರ್ಬೋದು, ಇದರಲ್ಲಿ ನೀಟ್ ಇದಾವ ಇಲ್ಲ, ಸ್ವಲ್ಪ ಏನನ್ನ ಭೇದ ಕಾಣಿಸಿದೆ ಅಂದರೆ ಇಮಿಡಿಯೇಟಾಗಿ ಮತ್ತೆ ಅದು ವಾಶ್ ಮಾಡೋದು, ಕ್ಲೀನ್ ಮಾಡೋದು, ಮತ್ತೆ ಮಾಡಿ ಸ್ವಲ್ಪ ಟೈಮೆಲ್ಲ ವೇಸ್ಟ್ ಮಾಡ್ತಾರೆ. ಇದು ಬಿಟ್ಟು ಮತ್ತೆ ಅಷ್ಟು ಸ್ಟ್ರೆಸ್ ಏನಿರಲ್ಲ. ಅದು ಒಂದು ದಾಟ್ ಲೀಸ್ಟ್ ಒನ್ ಕೈಂಡ್ ಆಫ್ ಆಂಗ್ಸೈಟಿ. ಅದು ಕ್ಲೀನ್ ಮಾಡಿಲ್ಲ ಅಂದರೆ ಒನ್ ಕೈಂಡ್ ಆಫ್ ಸ್ಟ್ರೆಸ್ ಡೆವಲಪ್ ಆಗುತ್ತೆ, ಆಂಗ್ಸೈಟಿ ಡೆವಲಪ್ ಆಗುತ್ತೆ. ಆಮೇಲೆ ಪಾಲ್ಪಿಟೇಷನ್ಸ್ ಆ್ಯಂಡ್ ವೀಕ್ನೆಸ್, ಬಾಡಿ ಒಳಗೆ ವೀಕ್ನೆಸ್ಸು ಆ್ಯಂಡ್ ಹಾರ್ಟ್ ಇಶ್ಯೂಸು ಆ್ಯಂಡ್ ಹೆಡೇಕ್, ಈ ಕೈಂಡ್ ಆಫ್ ಸಿಂಪ್ಟಮ್ಸ್ ಎಲ್ಲ OCDಯಲ್ಲಿ ಇರುತ್ತೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮಹಿಳೆಯರಿಗಾಗಿ ಒತ್ತಡ ನಿರ್ವಹಣೆ ಅಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಫಾರ್ ವುಮೆನ್. ಇವತ್ತಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ವಜಿಯಾ ಮುನಿಸಾ ಬೇಗಂ ಶೇಖ್ ಅವರು, ಮಾನಸ ರೋಗ ಡಿಪಾರ್ಟ್ಮೆಂಟ್ ಆಫ್ ಮಾನಸ ರೋಗ, KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಬೆಳಗಾವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು OCD ಬಗ್ಗೆ ಹೇಳಿದ್ರಿ, ಇನ್ನೊಂದು ಆಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್. ಬನ್ನಿ ಆಂಗ್ಸೈಟಿ ಬಗ್ಗೆ ಮಾತನಾಡೋಣ. ಆಂಗ್ಸೈಟಿ ಅಂದ್ರೆ ಏನು ಆ್ಯಂಡ್ ಆಲ್ಸೋ ಡಿಪ್ರೆಷನ್, ಇದರ ವ್ಯತ್ಯಾಸ. ಎಸ್ ಆಂಗ್ಸೈಟಿ ಅಂದರೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬರ್ತವೆ. ಆ್ಯಕ್ಚುಲಿ ಒಂದು ವಿಷಯ ತಗೊಂಡಿದ್ರೆ ಯಾವಾಗಲೂ ಅವ್ರು ನೆಗೆಟಿವ್ ಸೈಡೇ ನೋಡ್ತಾರೆ, ಪಾಸಿಟಿವ್ ಅಂತೂ ಬರಲ್ಲ, ನೆಗೆಟಿವ್ ಥಾಟ್ಸ್. ಅದು ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಭಾಳ ಪೇಷಂಟ್ಸ್ ಬರ್ತಾ ಇರ್ತಾರೆ. ಒಂದು ಆಲ್ಮೋಸ್ಟ್ 50-60 years ವುಮೆನ್, ಈ ಥರ ಏಜ್ ರಿಲೇಟೆಡ್ ಪೇಷಂಟ್ಸು ಬರ್ತಾರೆ. ಅವ್ರು ಏನು ಮಾತಾಡ್ತಾರೆ, ನಮ್ಮ ಮಕ್ಕಳಿಗೆ ಮುಂದೆ ಜೀವನ ಹೆಂಗಿರುತ್ತದೋ, ಮಕ್ಕಳಿಗೆ ಮ್ಯಾರೇಜ್ ಆಗುತ್ತೆ ಇಲ್ಲ, ನಾವು ಸರಿಯಾಗಿ ರೊಕ್ಕ ಅವ್ರಿಗೆ ಕೊಡ್ತೀವ ಇಲ್ಲ, ಈ ಥರ ಫೈನಾನ್ಷಿಯಲ್ ರಿಲೇಟೆಡ್ ಇರ್ಬೋದು, ಮಕ್ಕಳ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಈ ಥರ ಮಿಡಲ್ ಏಜ್ ವುಮೆನ್ಗೆ ಸ್ಟ್ರೆಸ್ ಇರುತ್ತೆ. ಇದು ಒಂದು ಕಾರಣ. ಇನ್ನೊಬ್ರು ಬರ್ತಾರೆ, ಅವ್ರು ಏನೋ ಭಾಳ ಅಂತಾರೆ, ನಾನು ಭಾಳ ತೆಳ್ಳಗಿದ್ದೀನಿ, ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ತಾ ಇಲ್ಲ. ಇದು ಕೂಡ ಅವ್ರಿಗೆ ಸಮಸ್ಯೆ. ವೆರಿ
ವಿಷಯಗಳು ಕೂಡ ಅವರು ಭಾಳ ದೊಡ್ಡ ವಿಷಯ ಥರ ತಗೊಂಡು ಅದನ್ನು ಸ್ಟ್ರೆಸ್ ಮಾಡ್ಕೊಂಡು ಮತ್ತೆ ಹೊರಗಡೆ ಹೋಗಲ್ಲ. ಆ ಕೈಂಡ್ ಆಫ್ ಆಂಗ್ಸೈಟಿ ಇರುತ್ತೆ. ನಾನು ಭಾಳ ತೆಳ್ಳಗಿದ್ದೀನಿ ಮತ್ತು ಹೊರಗಡೆ ಹೋಗಿದರೆ ಎಲ್ಲರೂ ಕೇಳ್ತಾರೆ ಏನು ಇಷ್ಟು ತೆಳ್ಳಗಾಗಿದೆ, ಏನೇನು ಇದೆಯಾ ನೋಡ್ಕೊಂಡು ಡಾಕ್ಟರ್ ತೋರಿಸ್ಕೊ, ಈ ಥರ ಅಡ್ವೈಸ್ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಹೊರಗಡೆ ಹೋಗಲ್ಲ ಅಂತಾರೆ ಕೆಲವು ಪೇಷಂಟ್ಸ್. ಇನ್ನೊಬ್ರು ಪೇಷಂಟ್ಸು ಬಾಲ್ ಅಂದರೆ ಹೇರ್ ಪ್ರಾಬ್ಲಮ್ ಇದ್ದ ಪೇಷಂಟ್ ಬಂದಾರೆ. ಒಂದು ಏನೋ ಬಾಲ್ ಹೆಡ್ ಬಂದಿದೆ. ಇದು ಏನು ಮೇಡಮ್ ನೀವು ಯಾವಾಗ ಮನೆಗೆ ಇರ್ತೀರಂತ ಅಂದರೆ ಹಸ್ಬೆಂಡಿಂದ ಕಂಪ್ಲೇಂಟ್. ಅವರು ಹೊರಗಡೆ ಬರಲ್ಲ ಸರ್ ಮೇಡಮ್, ಅವರು ಹೊರಗಡೆ ಯಾವಾಗಲೂ ಬರಲ್ಲ, ಯಾವಾಗಲೂ ಮನೆಗೇ ಇರ್ತಾರೆ, ಏನಂದರೆ ಏನೂ ಹೇಳಲ್ಲ ಅಂತ. ನಾವು ಕೌನ್ಸ್ಲಿಂಗ್ ತಗೊಳಾಗ ಹೇಳಿದರೆ ಅವ್ರು ಏನು ಹೇಳ್ತಾರೆ, ನಮ್ಗೆ ಬಾಲ್ ಹೆಡ್ ಆಯಿತು, ಯಾವಾಗ ನಾವು ಹೊರಗಡೆ ಹೋಗ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಕೇಳ್ತಾರೆ, ಎಂಪ್ಲಾಯೀಸ್ ನಮ್ಮ ಜೊತೆ ಫ್ಯಾಮಿಲಿ ರಿಲೇಷನ್ಸ್ ಇರ್ತಾರಲ್ಲ ಅವರು ಕೇಳ್ತಾರೆ ಏನು ಹೇರ್ ಹಿಂಗಿದೆ. ಸೊ ಇದು ಎಲ್ಲ ಸೋಷಲ್ ಕೈಂಡ್ ಆಫ್ ಸ್ಟಿಗ್ಮಾ ಡೆವಲಪ್ ಮಾಡಿಕೊಂಡು ಅದು ಹೊರಗಡೆ ಹೋಗಲ್ಲ. ಆ ಕೈಂಡ್ ಆಫ್ ಥಿಂಗ್ಸ್ ಎಲ್ಲ ಆಂಗ್ಸೈಟಿ ಅಂತ ನಾವು ಮಾತಾಡ್ಕೋಬೋದು. ಬಹಳ ಮುಖ್ಯವಾಗಿ ಡಿಪ್ರೆಷನ್ ಬಗ್ಗೆ ಮಾತನಾಡೋಣ ಕಾರ್ಯಕ್ರಮದಲ್ಲಿ. ತಾವು ಅದ್ರ ಬಗ್ಗೆನೂ ಹೇಳಿದ್ರಿ. ಈಗ ಮಹಿಳೆಯರಲ್ಲಿ ಡಿಪ್ರೆಷನ್ ಲಕ್ಷಣ ಏನು ಅದ್ರ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ಖಂಡಿತ ಪಡ್ಕೊಳ್ಳೋಣ. ಆದರೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಶುಭವಾಗಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು. ನೆನಪುಗಳ ಮಾತು ಮಧುರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇನ್ ವುಮೆನ್. ಈ ಒಂದು ವಿಷಯದ ಕುರಿತು ಡಾಕ್ಟರ್ ವಸಿಯಾ ಮುನಿಸಾ ಬೇಗಂ ಶೇಖ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬ್ರೇಕ್ನ ಮುಂಚೆ ನಾನು ಕೇಳಿದೆ, ಡಾಕ್ಟರ್ ಮೇಡಮ್, ಡಿಪ್ರೆಷನ್ ಅದರ ಲಕ್ಷಣ ಏನು? ಡಿಪ್ರೆಷನ್ ಆ್ಯಂಡ್ ಆಂಗ್ಸೈಟಿಗೆ ಸ್ವಲ್ಪ ವ್ಯತ್ಯಾಸವೇನು, ಅದರ ಬಗ್ಗೆ? ಓಕೆ, ಡಿಪ್ರೆಷನ್ ಲೇಡೀಸ್ ತಗೊಂಡಿದ್ರೆ ಆಲ್ಮೋಸ್ಟ್ ಡೆಲಿವರಿ ಆದಮೇಲೆ ಮೋಸ್ಟ್ ಆಫ್ ದಿ ಲೇಡೀಸ್ ಪ್ರೋನ್ ಟು ಡಿಪ್ರೆಷನ್. ಅಂದರೆ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಇರುತ್ತೆ. ಅದರಲ್ಲಿ ಕೂಡ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇರುತ್ತೆ. ಸೆರೋಟೋನಿನ್ ಒಂದು ಹಾರ್ಮೋನು, ಅದು ಆಲ್ಮೋಸ್ಟ್ 90% ಫಾರ್ ಸೆರೋಟೋನಿನ್ ವಿಲ್ ಡೆವಲಪ್ ಇನ್ ಅ ಗಟ್. ಸೊ ಅದ್ರ ಚೆನ್ನಾಗಿ ಫುಡ್ ತಗೊಂಡಿದ್ರೆ ಓಕೆ 90% ಆಫ್ ಸೆರೋಟೋನಿನ್ ವಿಲ್ ಡೆವಲಪ್ ಆ್ಯಂಡ್ ಅದರಿಂದ ಮೂಡ್ ಎಲ್ಲ ಸ್ಟೆಬಿಲೈಸ್ ಆಗಿ ಇದೆಲ್ಲ ಆಗುತ್ತೆ. ಬಟ್ ಡೆಲಿವರಿ ಇದು ಸೆರೋಟೋನಿನ್ ಚೆನ್ನಾಗಿ ಪ್ರೊಡ್ಯೂಸ್ ಆಗಬೇಕಂದ್ರೆ ಈಸ್ಟ್ರೋಜನ್ ಬೇಕಾಗತ್ತೆ. ಬಟ್ ಡೆಲಿವರಿ ಟೈಮಲ್ಲಿ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಇರ್ತವೆ, ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇರ್ತವೆ. ಅದು ತಗೊಂಡಿದ್ರೆ ಸೊ ಸರಿಯಾಗಿ ಕ್ವಾಂಟಿಟಿ ನೋಡಿದರೆ ಈಸ್ಟ್ರೋಜನ್ ಕಡಿಮೆ ಇರುತ್ತಲ್ಲ, ಅದರಿಂದ ಸೆರೋಟೋನಿನು ಕಡಿಮೆನೇ ಇರುತ್ತೆ. ಸೊ ಮೂಡ್ ಸ್ಟೆಬಿಲೈಸ್ ಆಗಲ್ಲ. ಸೊ ಆಲ್ಮೋಸ್ಟ್ ಈ ಕಂಡೀಷನಲ್ಲಿ ಪರ್ಟಿಕ್ಯುಲರ್ಲಿ ಪೋಸ್ಟ್ ನೇಟಲ್, ಪೆರಿನೇಟಲ್, ಆ್ಯಂಟಿನೇಟಲ್ ಇಶ್ಯೂಸಲ್ಲಿ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಜಾಸ್ತಿ ಇರ್ತಾವೆ ಆ್ಯಂಡ್ ಈಸ್ಟ್ರೋಜನ್ ಲೆವೆಲ್ಸ್ ಕಡಿಮೆ ಇರ್ತಾವೆ. ಸೊ ಆಟೋಮೆಟಿಕಲಿ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತಾವೆ. ಸೆರೋಟೋನಿನ್ ಅಂದರೆ ಮೂಡ್ ಹಾರ್ಮೋನ್. ಸೊ ಅದು ಕಡಿಮೆ ಇದ್ದಾಗ ಸೊ ಮೂಡ್ ಡಿಸ್ಟರ್ಬೆನ್ಸ್ ಬಂದೇ ಬರ್ತಾವೆ. ಇದರಲ್ಲಿ ಏನೇನು ಹೋಪ್ಲೆಸ್ನೆಸ್ ಅಂತಾರೆ, ಅಂದರೆ ಎದ್ರ ಮೇಲೇನು ಇಂಟ್ರೆಸ್ಟ್ ಇರಲ್ಲ, ಹೋಪ್ಸ್ ಇರಲ್ಲ. ಅಂದರೆ ಏನು ಮಾಡಬೇಕು ಅಂದರೆ ಕೂಡ ಅವ್ರಿಗೇನು ಅಷ್ಟು ಇಂಟ್ರೆಸ್ಟ್ ಇರಲ್ಲ, ಅವ್ರ ಜೀವನನೇ ವೇಸ್ಟ್, ಆ ಥರ ಒಂದು ಕೈಂಡ್ ಆಫ್ ಥಾಟ್ಸ್ ಅಂತೂ ಬರ್ತವೆ. ಅದಾದಮೇಲೆ ನೆಕ್ಸ್ಟ್ ಸೂಯಿಸೈಡಲ್ ಟೆಂಡೆನ್ಸಿ ಅಂತೂ ಒಂದು ಇರುತ್ತೆ. ಸೂಯಿಸೈಡ್ ಮಾಡ್ಕೊತಾರೆ ಭಾಳ, ಡಿಪ್ರೆಷನ್ ಸ್ಟೇಜ್ 4. ಸೊ ಅದರಲ್ಲಿ ಕೂಡ ನೋಡಿದರೆ ಸೊ ಡಿಪ್ರೆಷನ್ ಭಾಳ ಅದರಲ್ಲಿ ಹೋಗಿ ಯಾವಾಗಲೂ ತಮ್ಮ ಕಡಿಮೆ ಮಾಡ್ಕೊತ ಬರ್ತಾರಲ್ಲ, ಅದು ಒಂದು ಕೈಂಡ್ ಆಫ್ ಡಿಪ್ರೆಷನ್. ಅದರಲ್ಲಿ ಕೂಡ ಸ್ಟೇಜಸ್ ಇರ್ತವೆ. ಸೊ ಫಸ್ಟ್ ಸ್ಟೇಜಲ್ಲಿ ಹೋಪ್ಲೆಸ್ನೆಸ್ ಇರುತ್ತೆ. ಸೆಕೆಂಡ್ ಸ್ಟೇಜ್ ಇನ್ಸೋಮ್ನಿಯಾ ಅಂತಾರೆ. ಇನ್ಸೋಮ್ನಿಯಾ ಅಂದರೆ ನಿದ್ದೆ ಬರಲ್ಲ. ಸೊ ಥರ್ಡ್ ಸ್ಟೇಜಲ್ಲಿ ಸೂಯಿಸೈಡಲ್ ಥಾಟ್ಸ್ ಜಾಸ್ತಿ ಬರ್ತವೆ. ಸೊ ಅದರಿಂದ ಸೂಯಿಸೈಡ್ ಮಾಡ್ಕೊತಾರೆ. ಸೊ ಅದನ್ನು ದಟ್ ಲೀಡ್ಸ್ ಟು ಡೆತ್. ಸೊ ದೀಸ್ ಆರ್ ಆಲ್ ದ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಡಿಪ್ರೆಷನ್. ಸ್ಟ್ರೆಸ್ ಅಥವಾ ಒತ್ತಡದಿಂದ ಆಗೋ ಎಲ್ಲ ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಈಗ ಬಹಳ ಮುಖ್ಯವಾಗಿ 3 ಟ್ರೈಪಾಡ್ಸ್ ಅಂತ ಹೇಳ್ತಾರೆ: ಆಹಾರ, ಉತ್ತಮ ವ್ಯಾಯಾಮ, ನಿದ್ರೆ. ಬನ್ನಿ ಆಹಾರದಿಂದ ಆರಂಭ ಮಾಡೋಣ. ಬ್ರೈನ್ ಗಟ್ ಕನೆಕ್ಷನ್ ಅಂತ ಹೇಳ್ತಿರ್ತಾರೆ. ಆಹಾರ ಕೂಡ ಸ್ಟ್ರೆಸ್ ಅಥವಾ ಒತ್ತಡಕ್ಕೆ ಒಂದು ಕಾರಣ ಆಗ್ಬಹುದಾ? ಅದ್ರ ಬಗ್ಗೆ ತಿಳಿಸಿ. ಸೊ ಆಹಾರ ಇವತ್ತು ಈ ಜನ್ರೇಷನಲ್ಲಿ ಜಿ ಅಂತಾರಲ್ಲ, ಸೊ ಆ ಜನ್ರೇಷನಲ್ಲಿ ಸ್ವಲ್ಪ ಈ
ಪಿಜ್ಜಾ ಬರ್ಗರ್ಸ್ ಇದೆಲ್ಲ ಡೈಜೆಸ್ಟ್ ಆಗಲ್ಲ. ಸೊ ಚೆನ್ನಾಗಿ ಡೈಜೆಸ್ಟ್ ಆಗಿದ್ರೆ ಮೂಡ್ ಹಾರ್ಮೋನ್ ಗಟ್ಟಿಂದನೇ ಪ್ರೊಡ್ಯೂಸ್ ಆಗುತ್ತೆ, ಸೆರೋಟೋನಿನ್ ಅಂತ ನಾನು ಮುಂಚೆ ಹೇಳಿದ್ನಲ್ಲ. ಸೊ ಇದು ಪ್ರೊಡ್ಯೂಸ್ ಆಗಬೇಕಂದ್ರೆ ಆಲ್ಮೋಸ್ಟ್ ಫುಡ್ ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂತಾರೆ. ಆ್ಯಂಟಿ ಆಕ್ಸಿಡೆಂಟ್ ಫುಡ್ ಅಂದರೆ ಇಟ್ ಮೇ ಬಿ ಫ್ರೂಟ್ಸ್, ಗ್ರೀನ್ ಕಲರ್ ಫ್ರೂಟ್ಸ್ ಇರ್ಬೋದು, ಲೀಫಿ ವೆಜಿಟೇಬಲ್ಸ್ ಇರ್ಬೋದು, ಆ್ಯಂಡ್ ರೆಡ್ ಕಲರ್ ಆಲ್ಸೋ. ರೆಡ್ ಕಲರ್ ಲೈಕ್ ಬೀಟ್ರೂಟ್ ಲೈಕ್ ವೆಜಿಟೇಬಲ್ಸ್ కానీ, ಇಲ್ಲ ಅಂದರೆ ಎನಿ ಫ್ರೂಟ್ಸ್ ನೀವು ತಗೊಂಡಿದ್ರೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಆಲ್ ಕೈಂಡ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಅವೈಲೇಬಲ್. ಇವೆಲ್ಲ ಪರ್ಟಿಕ್ಯುಲರ್ಲಿ ರೆಡ್ ಕಲರ್ ಫ್ರೂಟ್ಸ್, ವೆಜಿಟೇಬಲ್ಸ್, ಈವನ್ ಗ್ರೀನ್ ಕಲರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರ್ತಾವೆ. ಸೊ ಆ ಕೈಂಡ್ ಆಫ್ ಫುಡ್ ತಗೊಂಡಿದ್ರೆ ಆಲ್ಮೋಸ್ಟ್ 99% ಆಫ್ ದಿ ಸೆರೋಟೋನಿನ್ ಗಟ್ಟಿಂದನೇ ಫಾರ್ಮ್ ಆಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಮೆಲಟೋನಿನ್ ಅಂತಾರೆ. ಸೊ ಸೆರೋಟೋನಿನ್ ಅನ್ನೋದು ಒಂದು ಹಾರ್ಮೋನು, ಇದು ಪ್ರಿಕರ್ಸರ್ ಥರ ಆ್ಯಕ್ಟ್ ಮಾಡಿ ಮೆಲಟೋನಿನ್ ಅನ್ನೋ ಒಂದು ಹಾರ್ಮೋನನ್ನು ಪ್ರೊಡ್ಯೂಸ್ ಸೆಕ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದು ಮೆಲಟೋನಿನ್ ಅಂದ ನಾವು ನಿದ್ದೆ ಮಾಡಬೇಕಂದ್ರೆ ಮೆಲಟೋನಿನ್ ಜಾಸ್ತಿ ಇರಬೇಕು, ಆವಾಗ ನಿದ್ದೆ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಸೊ ಅದಕ್ಕೋಸ್ಕರ ಫುಡ್ ಆಲ್ಸೋ ಪ್ಲೇಸ್ ಎ ಮೇನ್ ರೋಲ್ ಟು ಕಂಟ್ರೋಲ್ ಸ್ಟ್ರೆಸ್, ಆಂಗ್ಸೈಟಿ, ಡಿಪ್ರೆಷನ್ ಆ್ಯಂಡ್ ಇನ್ಸೋಮಿಯಾ ಕಂಡೀಷನ್ಸ್. ಇನ್ನೊಂದು ಬಹಳ ಮುಖ್ಯವಾದ ಆಸ್ಪೆಕ್ಟ್ ಅಂದರೆ ಆಹಾರ ಆಯಿತು, ಆಹಾರ ಸೇವಿಸೋ ಸಮಯದ ಬಗ್ಗೆ ಸ್ವಲ್ಪ ಮಾತನಾಡಿ. ಏಕೆ ಅಂದರೆ ಪೌಷ್ಟಿಕ ಆಹಾರದ ಬಗ್ಗೆ ತಾವು ಹೇಳಿದರೆ ಕೆಲವೊಂದು ಬಾರಿ ನಾವು ಪೌಷ್ಟಿಕ ಆಹಾರ ಸೇವಿಸ್ತೇವೆ, ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ತೇವೆ, ಆದರೆ ರಾಂಗ್ ಟೈಮಿಂಗ್ನಲ್ಲಿ. ಸ್ವಲ್ಪ ಅದ್ರ ಬಗ್ಗೆ. ಸೊ ಲೇಡೀಸ್ ಸ್ಪೆಷಲಿ ನೋಡಿದರೆ ಸೊ ಟೈಮ್ ಸೆನ್ಸೇ ಇರಲ್ಲ, ಟೈಮ್ ಅಂತೂ ಫಾಲೋ ಮಾಡಲ್ಲ, ಬೇಗ ಎತ್ತಾರೆ, ಬಟ್ ಎದ್ದಿದ ಮೇಲೆ ಇಮಿಡಿಯೇಟ್ ಆಗಿ ಕೆಲಸ ಶುರು ಮಾಡ್ತಾರೆ. ಅದು ಈವನ್ ಕಾಲಕೃತ್ಯ ಅಂತಾರೆ, ಅದನ್ನು ಮಾಡಲ್ಲ ಅವರು, ಅಷ್ಟು ಬೇಗ ಎಲ್ಲ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಟೈಮ್ ಅಂತೂ ಫಾಲೋ ಮಾಡಲ್ಲ, ಒಂದು ಪ್ಲಾನಿಂಗ್ ಇರಲ್ಲ, ಒಂದು ಆರ್ಗನೈಸ್ಡ್ ವೇನೂ ಇರಲ್ಲ. ಸೊ ಆಲ್ಮೋಸ್ಟ್ 8 o'clock ಒಳಗೇನೆ, ಫಾರ್ ಎಕ್ಸಾಂಪಲ್ ಯಾರನ್ನ ಸೊ ಬೇಗ ಎದ್ದಾದರೆ ಆಲ್ಮೋಸ್ಟ್ 5:30 6 o'clock ಎದ್ದಿದ ಮೇಲೆ ಸೊ 8 o'clock ಒಳಗೇನೆ ಅವರು ನಾಷ್ಟ ಅದೆಲ್ಲ ಮಾಡ್ಕೋಬೇಕು. ನಾಷ್ಟ, ಚಾಯ್ ಕುಡಿಯೋದು, ಮಿಲ್ಕ್ ತಗೋದು ಏನನ್ನ. ಸೊ 8 o'clock ಅಟ್ಲೀಸ್ಟ್ 3 hours ಗ್ಯಾಪ್ ಒಳಗೇನೆ ಸೊ ಅವ್ರ ನಾಷ್ಟ ಅದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬೇಕು. ಸೊ ಅದಾದಮೇಲೆ ಅಟ್ಲೀಸ್ಟ್ 12:30 ಆಫ್ಟರ್ 4 hours, ಸೊ 12:30 1 o'clock ಎಲ್ಲ ಸೊ ಊಟ ಮಾಡಿಕೊಂಡು ಆಮೇಲೆ 4 o'clock ಏನೇನ ಸ್ವಲ್ಪ ಸ್ನ್ಯಾಕ್ಸ್, ಆಮೇಲೆ 7:30 8 o'clock ನೈಟ್ ಡಿನ್ನರ್, ಅದೆಲ್ಲ ಇದೊಂದು ರೂಲ್. ಸೊ ಈ ಪ್ರಕಾರ ಫಾಲೋ ಮಾಡಿದರೆ ಯಾವ ಥರ ಡಿಸೀಸಸ್ಸು ಬರಲ್ಲ. ಬಟ್ ಇದೆಲ್ಲ ಡಿಬೇಟ್ ಆಗ್ತಾರೆ ಲೇಡೀಸ್. ಫಸ್ಟ್ ಮಕ್ಕಳಿಗೆ ಮಾಡಿ, ಮಕ್ಕಳಿಗೆ ತಿನ್ನಿಸಿ, ಆಮೇಲೆ ಹಸ್ಬೆಂಡಿಗೆ ಕೊಟ್ಟು, ಅತ್ತೆ ಮಾಮ ಕೊಟ್ಟು, ಆಮೇಲೆ ಎಲ್ಲ ಮಾಡಿ ಮತ್ತು ಕೆಲಸ ಎಲ್ಲ ಕ್ಲೀನ್ ಮಾಡಿ ಅದೆಲ್ಲ ಮಾಡಿ 11-12:30 ಆಗುತ್ತೆ ಒಂದ್ಸಲ. ಇದು ಟೈಮ್ ರಾಂಗ್ ಟೈಮಿಂಗಲ್ಲಿ ಊಟ ಮಾಡೋದು, ಡೈಜೆಷನ್ ಆಗಲ್ಲ, ನಿದ್ದೆನೂ ಬರಲ್ಲ. ಡೈಜೆಸ್ಟ್ ಆದಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ, ಬಟ್ ಇಲ್ಲಿ ತನಕ ನಾವು ಊಟ ಮಾಡಿ ಮಲ್ಕೋಬೇಕಂದ್ರೆ ನಿದ್ದೆನೂ ಬರಲ್ಲ. ಸೊ ಇದೆಲ್ಲ ಒಂದು ಕಾರಣ ಅಂತ ತಗೋಬೋದು, ಸ್ಟ್ರೆಸ್. ಆಲ್ರೈಟ್, ಈಗ ವ್ಯಾಯಾಮದ ಬಗ್ಗೆ ಮಾತನಾಡೋಣ. ದಿಸ್ ಇಸ್ ಆಲ್ಸೋ ಬಹಳ ನಿಗ್ಲೆಕ್ಟ್ ಮಾಡಿರೋ ಒಂದು ವಿಷಯ ಅಂದರೆ ದೈಹಿಕ ವ್ಯಾಯಾಮ ಮಹಿಳೆಯರಲ್ಲಿ, ಅದ್ರ ಬಗ್ಗೆ. ಸೊ ಆ್ಯಕ್ಚುಲಿ ವ್ಯಾಯಾಮ ಮಾಡಿದರೆ ನಾನು ಮುಂಚೆ ಕೂಡ ಹೇಳಿದ್ದೀನಿ, ಸೊ ಹ್ಯಾಪಿ ಹಾರ್ಮೋನ್ಸ್ ಅಂತೂ ರಿಲೀಸ್ ಆಗ್ತವೆ. ಅದರಲ್ಲಿ ಆ್ಯಕ್ಚುಲಿ ಎಂಡೋರ್ಫಿನ್ಸ್ ಇರ್ಬೋದು, ಆ್ಯಂಡ್ ಡೋಪಾಮೈನ್ ಇರ್ಬೋದು, ಆಕ್ಸಿಟೋಸಿನ್ ಅಂತ ಇರುತ್ತೆ, ಆಕ್ಸಿಟೋಸಿನ್ ಇರ್ಬೋದು, ಆ್ಯಂಡ್ ಒನ್ ಮೋರ್ ಸೆರೋಟೋನಿನ್ ಅಂತ ಇರ್ಬೋದು. ಸೊ ವ್ಯಾಯಾಮ ಮಾಡಿದರೆ ಇದೆಲ್ಲ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಈ 4 ಹಾರ್ಮೋನ್ಸ್ ಹ್ಯಾಪಿ ಹಾರ್ಮೋನ್ಸ್ ಅಂತಾರೆ. ಬಟ್ ಬೇಗ ಎದ್ದಿದ ಮೇಲೆ ಏನು ಮಾಡ್ತಾರೆ ಮಹಿಳೆಯರು, ಏನು ಎಕ್ಸಸೈಸಸ್ ಇದೆಲ್ಲ ಮಾಡಲ್ಲ, ಅವ್ರು ಡೈರೆಕ್ಟ್ ಕೆಲಸ ಹೋಗ್ತಾರೆ. ಅಟ್ಲೀಸ್ಟ್ 10 to 15 minutes ಸ್ವಲ್ಪ ವಾಕಿಂಗ್, ಸ್ವಲ್ಪ ವ್ಯಾಯಾಮ, ಅಟ್ಲೀಸ್ಟ್ ಪ್ರಾಣಾಯಾಮ ಥರ ಏನೇನೋ ಒಂದು ಬಾಡಿ ಮೂವ್ಮೆಂಟ್ಸ್ ಎಕ್ಸಸೈಸಸ್ ಮಾಡಿದರೆ ಡೆಫಿನೆಟ್ಲಿ ಎಂಡೋರ್ಫಾನ್ಸ್, ಡೋಪಾಮೈನ್ ಇದೆಲ್ಲ ರಿಲೀಸ್ ಆಗ್ತವೆ, ಆಕ್ಸಿಟೋಸಿನ್ ಆ್ಯಂಡ್ ಸೆರೋಟೋನಿನ್. ಸೊ ಅದರಿಂದ ಫುಲ್ ಡೇ ಅವ್ರು ಎನರ್ಜೆಟಿಕ್ ಆಗಿರ್ಬೋದು, ಇಲ್ಲ ಅಂದರೆ ಹ್ಯಾಪಿ ಆಗಿರ್ಬೋದು. ಬಟ್ ಇದು ಮಿಸ್ ಆಗುತ್ತೆ, ಈ ವ್ಯಾಯಾಮ ಪಾಠೇ ಇರಲ್ಲ ಅವ್ರ ಲೈಫಲ್ಲಿ. ಆ್ಯಕ್ಚುಲಿ ಇದು ಬಿಟ್ಟು ಮತ್ತೆ ಎಲ್ಲ ಕೆಲಸ ಮಾಡ್ತಾರೆ. ಇದು ಮಾಡಿ ಇದೆಲ್ಲ ಕೆಲಸ ಮಾಡಿದರೆ ಅದು ಫುಲ್ ಆ್ಯಕ್ಟಿವ್ ಇರ್ತಾರೆ, ಫುಲ್ ಡೇ ಎಲ್ಲ ಆ್ಯಕ್ಟಿವ್ ಇರ್ತಾರೆ. ಇದರಲ್ಲಿ ಎನರ್ಜೆಟಿಕ್ ಡೋಪಾಮೈನ್ ಫುಲ್ ಎನರ್ಜಿ ಕೊಡ್ತದೆ. ಆ್ಯಂಡ್ ಈ ಹಾರ್ಮೋನ್ಸ್ ಲೈಕ್ ಮೂಡ್ ಫ್ಲಕ್ಚುಯೇಷನ್ಸ್ ಆಗಲ್ಲ, ಸೆರೋಟೋನಿನ್ ಇವೆಲ್ಲ ಇರ್ತಾವಲ್ಲ, ಆಕ್ಸಿಟೋಸಿನ್ ಆ್ಯಂಡ್ ಎಂಡೋರ್ಫಿನ್ಸ್. ಐ ಟೋಲ್ಡ್ ಯು ಪ್ರೈಯರ್ಲಿ ಆಲ್ಸೋ ಎಂಡೋರ್ಫಿನ್ಸ್ ನ್ಯಾಚುರಲ್ ಪೇನ್ ಕಿಲ್ಲರ್ಸ್. ಸೊ ಆಟೋಮೆಟಿಕಲಿ ಬಾಡಿ ಪೇನ್ಸು ಕೂಡ ರೆಡ್ಯೂಸ್ ಆಗ್ತವೆ, ಸೊ ಮೂಡು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೂರನೇ ಆಸ್ಪೆಕ್ಟ್ ಬಹಳ ಮುಖ್ಯವಾದದ್ದು, ಅದು ಬಹಳ ಇಗ್ನೋರ್ ಮಾಡ್ತಾರೆ ಮಹಿಳೆಯರು, ನಿದ್ರೆ. ಅದ್ರ ಬಗ್ಗೆ ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್ದಿಂದ ಏನಾದರೂ ಸ್ಟ್ರೆಸ್ ಜಾಸ್ತಿ ಆಗುತ್ತಾ, ಹೇಗೆ? ಎಸ್ ಸ್ಲೀಪ್ಲೆಸ್ನೆಸ್ ಅಂದರೆ ಇನ್ಸೋಮ್ನಿಯಾ ಅಂತ ಹೇಳ್ಬೋದು. ಇನ್ಸೋಮ್ನಿಯಾ ಆ್ಯಕ್ಚುಲಿ ಇನ್ಸೋಮ್ನಿಯಾ ಡಿಸೀಸ್ ಅಂದರೆ ನಾವು ಅಟ್ಲೀಸ್ಟ್ 10 o'clock ಮಲ್ಕೊಂಡಿದ್ರೆ ಇಮಿಡಿಯೇಟ್ ಆಗಿ ನಿದ್ದೆ ಬರಬೇಕು. ಅದು ಬಂದಿಲ್ಲ ಅಂದರೆ ಅವರು ಆ್ಯಕ್ಚುಲಿ ಮೋಸ್ಟ್ ಆಫ್ ದಿ ಪೇಷಂಟ್ಸ್ ಬರ್ತಾ ಇರ್ತಾರಲ್ಲ, ಅದು ಇನ್ಸೋಮ್ನಿಯಾ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ. ಅಂದರೆ ಮಲ್ಕೊಂಡ ಮೇಲೆ ಅಟ್ಲೀಸ್ಟ್ 10 to 15 ಒಳಗೆ ಅದು ನಿದ್ದೆ ಬರಬೇಕು. ಬರ್ತಾ ಇಲ್ಲ ಅಂದರೆ ಅದರಲ್ಲಿ ಏನನ್ನ ಒಂದು ಕಾರಣ ಇರ್ಬೋದು. ಅದು ಏನಂದರೆ ಭಾಳ ಥಾಟ್ಸ್ ಬರೋದು, ಏನೋ ವಿಷಯ ಬಗ್ಗೆ ಭಾಳ ಯೋಚನೆ ಮಾಡೋದು, ಇದೆಲ್ಲ ಸ್ವಲ್ಪ ಕಾರಣಗಳಿರ್ತವೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಮಾಡಿವೆ ಅದರಿಂದ ಯೋಚನೆ, ಯಾರನ್ನ ಹೊಡಿತಾರೆ ಅದರಿಂದ ಯೋಚನೆ, ಯಾರನ್ನ ಏನೇನ ಮಾತಾಡ್ತಾರಲ್ಲ, ಸೊ ಇದ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಸೊ ಇದೆಲ್ಲ ಮಾಡಿ
ಯೋಚನೆ ಮಾಡಿದರೆ ಹೇಳಿದ್ರ ಪ್ರಕಾರ ಈ ಸೆರೋಟೋನಿನ್ ಲೆವೆಲ್ಸ್ ಕಡಿಮೆ ಇರ್ತವೆ. ಸೊ ಸೆರೋಟೋನಿನ್ ಇಲ್ಲ ಅಂದರೆ ಮೆಲಟೋನಿನ್ ಇರಲ್ಲ, ಸೊ ಆಟೋಮೆಟಿಕಲಿ ನಿದ್ದನೂ ಬರಲ್ಲ. ಸೊ ಯೋಚನೆಗಳು ಕಡಿಮೆ ಮಾಡ್ಕೋಬೇಕು. ಸೊ ಮಲ್ಕೊಳ್ತಾ ಇದ್ರೆ ಅಂದರೆ ಇಮಿಡಿಯೇಟಾಗಿ ನಿದ್ದೆ ಬರಬೇಕು, ಆವಾಗೇ ಅದು ಚೆನ್ನಾಗಿ ನಿದ್ರೆ ಆಗ್ತದೆ. ನಿದ್ರಾ ಎತ್ತಂ ಸುಖಂ ದುಃಖಂ ಅಂತಾರೆ ಆಯುರ್ವೇದದಲ್ಲಿ. ಅಂದರೆ ನಿದ್ದೆಯಿಂದನೇ ನಮಗೆ ಸುಖ ಅಂದರೆ ಆರೋಗ್ಯ ಬರುತ್ತೆ, ದುಃಖ ಅಂದರೆ ರೋಗನೂ ಬರ್ತವೆ. ಅದೆಲ್ಲ ಇಂಟರ್ ಕನೆಕ್ಟೆಡ್ ನಿದ್ದರೆ. ನಿಜ. ಸೊ ಇದೆಲ್ಲ ಲೇಡೀಸ್ ಫಾಲೋ ಮಾಡಲ್ಲ, ಟೈಮ್ ಅಂತೂ ಇರಲ್ಲ, ಮ್ಯಾನೇಜ್ ಮಾಡ್ಕೊಳ್ಳಲ್ಲ. ಸೊ ಮತ್ತೆ ಲೇಟಾಗಿ ಮಲ್ಕೊತಾರೆ, ಬೇಗ ಎದ್ದಾಡಲ್ಲ ಬೆಳಗ್ಗೆ. ಸೊ ಅದರಿಂದ ಮತ್ತೆ ಸ್ಟ್ರೆಸ್. ಸೊ ಅದಕ್ಕೋಸ್ಕರ ಒಂದು ಪ್ಲ್ಯಾನಿಂಗಲ್ಲಿ ಎಲ್ಲ ಜೀವನ ನಡೆಯಬೇಕು. ಅಂದರೆ ಸೊ ನಾಳೆ ಏನು ಮಾಡಬೇಕಂದ್ರೆ ಇವತ್ತೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಆರ್ಗನೈಸ್ಡ್ ವೇ ಎಲ್ಲ ಥಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗಿದರೆ ಸೊ ಸ್ಟ್ರೆಸ್ ಆಲ್ಮೋಸ್ಟ್ ನಾವು ಮ್ಯಾನೇಜ್ ಮಾಡ್ಕೊ. ಭಾಳ ಮುಖ್ಯವಾದ ಇನ್ನೊಂದು ವಿಷಯ ಏನಂದರೆ ಎಲ್ಲ ವಿಷಯಕ್ಕೂ ಅಂತಾರೆ, ಬೌಂಡ್ರೀಸೇ ಸೆಟ್ ಮಾಡೋದಿಲ್ಲ, ಅದರಿಂದನೂ ಸ್ಟ್ರೆಸ್ ಜಾಸ್ತಿ ಆಗುತ್ತಾ ಒಂದು. ಎರಡನೇದು ಭಾಳ ಮುಖ್ಯವಾಗಿ ಏನಂದರೆ ಈಗ ಈ ಒಂದು ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಎಲ್ಲರಿಗೂ ಸಮಾಧಾನನೇ ಇಲ್ಲ. ಅವರು ಒಂದು ಫೇಕ್ ಲೈಫ್ ಸ್ಟೈಲನ್ನು ನೋಡಿರ್ತಾರೆ ಆ್ಯಂಡ್ ಅವರ ಜೀವನವನ್ನು ಕಂಪೇರ್ ಮಾಡ್ತಾರೆ, ಮತ್ತು ಜಾಸ್ತಿ ಸ್ಟ್ರೆಸ್ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಎಸ್ ಅದು ನಾವು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ಲ, ಸೊ ನಮಗೆ ಒಂದು ಟಾರ್ಗೆಟ್ಸ್ ಅಂತ ಇರ್ತವೆ. ಸೊ ಅದು ಪ್ರಕಾರ ನಾವು ಎಲ್ಲ ನಾವೇ ಮಾಡಬೇಕು, ನಾವು ಆ ಟಾರ್ಗೆಟ್ಸ್ ಅಚೀವ್ ಆಗಬೇಕು, ನಾವು ಆ ಅವಾರ್ಡ್ಸ್ ತಗೋಬೇಕು, ಆ ಪಬ್ಲಿಕೇಶನ್ ಮಾಡಬೇಕು, ಇದೆಲ್ಲ ಒಂದು ಮೈಂಡಲ್ಲಿ ಇರುತ್ತೆ. ನಾವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇದರಲ್ಲಿ ಪಾರ್ಟಿಸಿಪೇಟ್ ಎಲ್ಲ ಆ್ಯಕ್ಟಿವ್ ಆಗಿ ಇರ್ತಾರೆ, ಅದು ಓಕೆ ಅಂತಲ್ಲ. ಬಟ್ ಅದು ಸರಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ರೆ ಎಲ್ಲ ಕೆಲಸ ಮಾಡ್ಬೋದು. ಬಟ್ ಪ್ಲ್ಯಾನಿಂಗ್ ವಿತೌಟ್ ಪ್ಲ್ಯಾನಿಂಗ್ ಇದೆಲ್ಲ ಕೆಲಸ ಮಾಡಬೇಕಂದ್ರೆ ಡೆಫಿನೆಟ್ಲಿ ದಟ್ ಲೀಡ್ಸ್ ಟು ಸ್ಟ್ರೆಸ್. ಇದು ಟೈಮ್ ಸಿಗಲ್ಲ, ಇದು ಪ್ರಿಪೇರ್ ಆಗಿ ಮಾಡಬೇಕು, ಕೆಲವು ಕೆಲಸ ಇರ್ತವೆ, ಅದು ಆಗಲ್ಲ. ಸೊ ಇಮಿಡಿಯೇಟಾಗಿ ನೀವು ಅಲ್ಲಿ ಹೋಗಿದರೆ ಮತ್ತೆ ಅದು ಪೂರ್ತಿ ಅಷ್ಟು ಇದಾಗಲ್ಲ, ಕೆಲಸ ಮಾಡೋದು ಕರೆಕ್ಟಾಗಿ ಮಾಡಲ್ಲ. ಸೊ ಅದಕ್ಕೋಸ್ಕರ ಕೂಡ ಸ್ಟ್ರೆಸ್ ಬರುತ್ತೆ. ಇನ್ನೊಂದು ಸೋಷಿಯಲ್ ಮೀಡಿಯಾ ಅಂತ, ಸೋಷಿಯಲ್ ಮೀಡಿಯಾದಲ್ಲಿ ಆಲ್ವೇಸ್ ಸ್ಕ್ರೋಲಿಂಗ್ ಅಂದರೆ ಇದು ಒಂದು ಬೇರೆ ಗ್ರೂಪ್ ಮಹಿಳೆಯರು ಇರ್ತಾರೆ. ಸೊ ಫ್ಯಾಮಿಲಿ ಲೇಡೀಸ್ ಬೇರೆ ಇರ್ತಾರೆ, ಅವರು ಯಾವಾಗಲೂ ಫ್ಯಾಮಿಲಿ ಬಗ್ಗೆನೇ ಕೆಲಸ ಮಾಡೋದು ಬಗ್ಗೆ, ಫ್ಯಾಮಿಲಿ ರಿಲೇಷನ್ಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಬಟ್ ಬೇರೆ ಗ್ರೂಪ್ ಇರ್ತಾರೆ, ಅವ್ರಿಗೇನೋ ಕೆಲಸ ಇರಲ್ಲ, ಯಾವಾಗಲೂ ಅದು ಫೋನ್ ನೋಡೋದು, ಕಂಪೇರ್ ಮಾಡ್ಕೊಳ್ಳೋದು, ಅದರಿಂದ ಡಿಫ್ರೆಂಟ್ ರಿಲೇಷನ್ಶಿಪ್ಸ್ ಸ್ಟಾರ್ಟ್ ಮಾಡೋದು, ಡಿಫ್ರೆಂಟ್ ಲೈಫ್ ಸ್ಟೈಲ್ ಅಡಾಪ್ಟ್ ಮಾಡ್ಕೊಳ್ಳೋದು, ಡಿಫ್ರೆಂಟಾಗಿ ಬೇರೆ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಫೋಮಾ ಅಂತ ನೀವು ಹೇಳಿದ್ರಲ್ಲ. ಸೊ ಆ ಡಿಸೀಸ್ಗಳು ಡೆವಲಪ್ ಆಗಿ ಸೊ ಅದನ್ನು ಒಂದು ಕೈಂಡ್ ಆಫ್ ಡಿಪ್ರೆಷನ್, ಆ್ಯಂಗ್ಸೈಟಿ ಕಂದರೆ ಕೂಡ ಡಿಪ್ರೆಷನ್ ಆಗಿ ಸೂಯಿಸೈಡಲ್ ಟೆಂಡೆನ್ಸಿ ಕೂಡ ಆಗಬಹುದು. ಸೊ ಅಷ್ಟು ಡೇಂಜರಸ್ ಅದು ಸೋಷಿಯಲ್ ಮೀಡಿಯಾನ. ಇವತ್ತು ನಾವು ಮಾತನಾಡ್ತಿದ್ದೇವೆ ಮಹಿಳೆಯರ ಒಂದು ಒತ್ತಡ ನಿರ್ವಹಣೆ ಕುರಿತು. ಮಾತನಾಡೋದು, ಕಮ್ಯುನಿಕೇಷನ್, ಹಂಚ್ಕೊಳ್ಳೋದು ಎಷ್ಟು ಮುಖ್ಯ ಒಬ್ಬ ಮಹಿಳೆಯರ ಜೀವನದಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು? ಎಸ್, ಆ್ಯಕ್ಚುಲಿ ಆಯುರ್ವೇದದಲ್ಲಿ ದಶವಿಧ ಪಾಪಗಳು ಅಂತ ಹೇಳ್ತಾರೆ. ದಶವಿಧ ಪಾಪ ಕಾಯ, ವಾಕ್, ಮನಸ್ಸು. ಸೊ ಕಾಯ ಅಂದರೆ ಓಕೆ, ವಾಕ್ ಕಾಯ ಅಂದರೆ ಶಾರೀರಿಕ ಪಾಪಗಳು, ಏನನ್ನ ಒಡೆಯೋದು ಇದೆಲ್ಲ. ಬಟ್ ವಾಚಕ ಅಂದರೆ ನಾವು ಮಾತಾಡೋ ವಿಧಾನ ಕೂಡ ಹೆಂಗಿರ್ಬೇಕಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಇದು ಪರುಷ ವಚನ ಮಾತಾಡಬಾರ್ದು, ನಾವು ಮಾತಾಡೋದು ಬೇರೆಯವ್ರಿಗೆ ಹಾನಿ ಆಗಬಾರ್ದು, ಅವರು ಮನಸ್ಸಿಗೆ ಇದು ಆಗಬಾರ್ದು, ತ್ರಾಸ ಆಗಬಾರ್ದು, ಆ ಥರ ಮಾತಾಡಬೇಕಂತ ಹೇಳ್ತಾರೆ. ಆ್ಯಂಡ್ ಅನೃತ ವಚನ ಅಂತಾರೆ. ಅನೃತ ವಚನ ಅಂದರೆ ಯಾವಾಗಲೂ ಲೈಯಿಂಗ್. ಸೊ ಅನೃತ ವಚನ ಇದೆಲ್ಲ ಒಂದು ಕೈಂಡ್ ಆಫ್ ಪಾಪ ಅಂತಲೇ ಆಯುರ್ವೇದದಲ್ಲಿ ಹೇಳ್ತಾರೆ, ದಶವಿಧ ಪಾಪದಲ್ಲಿ. ಇದರಿಂದನೇ ಭಾಳ ಡಿಸೀಸಸ್ಗಳು ಲೈಕ್ ಭಾಳ ರೋಗಗಳು ಬರ್ತಾವಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಮಾತಾಡೋ ವಿಧಾನ ಭಾಳ ಇಂಪಾರ್ಟೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್, ಮಾತಾಡೋ ವಿಧಾನ ಕೂಡ ಅಷ್ಟೇ. ಒಂದು ಡಾಕ್ಟರ್ ಹತ್ರ ಬೇರೆ ಥರ ಮಾತಾಡಬೇಕು, ಅವ್ರ ಮ್ಯಾನೇಜರ್ ಹತ್ರ ಬೇರೆ ಥರ ಮಾತಾಡಬೇಕು, ಮಕ್ಕಳ ಹತ್ರ ಬೇರೆ ಥರ ಮಾತಾಡಬೇಕಾಗತ್ತೆ, ಆ್ಯಂಡ್ ಹಸ್ಬೆಂಡ್ ಹತ್ರ ಆ ಥರ, ಅತ್ತ ಮಾಮ ಹತ್ರ. ಸೊ ಬೇರೆ ಬೇರೆ ರೋಲ್ಸ್ ಇರ್ತಾವಲ್ಲ, ಅದು ಪ್ರಕಾರ ಅವರು ಮಾಡಿಫೈ ಮಾಡ್ಕೊಂಡು ಆ ಪ್ರಕಾರನೇ ಮಾತಾಡಬೇಕಾಗತ್ತೆ. ಹಾರ್ಶ್ ವರ್ಡ್ಸ್ ಬೇಡ, ಕರೆಕ್ಟಾಗಿ ಏನು ಪಾಯಿಂಟ್ ಇರುತ್ತೋ ಅಷ್ಟೇ. ಬಟ್ ಲ್ಯಾಗಿಂಗು ಬೇಡ, ಅದು ಆರ್ಗ್ಯುಮೆಂಟು ಬೇಡ. ಸೊ ಆ ಥರ ಮ್ಯಾನೇಜ್ ಮಾಡ್ಕೊತು ಮುಂದೆ ಹೋಗಿದರೆ ಸೊ ನಾವು ಮ್ಯಾನೇಜ್ ಮಾಡ್ಕೋಬೋದು ಸ್ಟ್ರೆಸ್. ಡಾಕ್ಟರ್ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ರಿ. ಈಗ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಮಾತನಾಡೋಣ. KLE ಶ್ರೀ BM ಕಂಕನವಾಡಿ ಆಯುರ್ವೇದ ಆಸ್ಪತ್ರೆ ಶಹಾಪುರ ಬೆಳಗಾವಿಯಲ್ಲಿ ಇರೋ ಈ ಒಂದು ವಿಷಯಕ್ಕೆ ವಿಮೆನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೋಸ್ಕರ ಯಾವೆಲ್ಲ ಸೌಲಭ್ಯಗಳಿದಾವೆ ಅದ್ರ ಬಗ್ಗೆ ಸ್ವಲ್ಪ. ಆ್ಯಕ್ಚುಲಿ ನಮ್ಮ ಆಯುರ್ವೇದ ಹಾಸ್ಪಿಟಲಲ್ಲಿ ಮಾನಸೋಲ್ಲಾಸ ಅಂತ OPD ಇದೆ, ಅದು OPD ನಂಬರ್ 13. ಅದರಲ್ಲಿ ಮಹಿಳಾ ಡಾಕ್ಟರ್ ಇರ್ತಾರೆ, ಜೆಂಟ್ಸ್ ಕೂಡ ಡಾಕ್ಟರ್ಸ್ ಇರ್ತಾರೆ. ಸೊ ನೀವು ಯಾರಿಗಾನ ತ್ರಾಸಿದಾಗ ನೀವು ಬರೋದು ಆ್ಯಂಡ್ ತೋರಿಸ್ಕೋಬೋದು. ಬಟ್ ಏನೇನು ಸೌಲಭ್ಯಗಳಿದ್ದಾವೆ ಅಂದರೆ ಆ್ಯಕ್ಚುಲಿ ನಮ್ಮ ಹತ್ರ
ಸೆಮನ್ ಔಷಧಸ್ ಅಂತಾರೆ. ಶಮನ ಔಷಧೀಸ್ ಅಂದರೆ ಓನ್ಲಿ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಇದರಲ್ಲಿ ಕೂಡ ಸ್ಟೇಜಸ್ ಇರ್ತದೆ. ಸ್ಟ್ರೆಸ್ ಎಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಅಂತ ಇರ್ತವೆ. ಸ್ಟೇಜ್ 1 ಸ್ಟೇಜ್ 1 ಇದ್ದಾಗ ಸೊ ಸುಮ್ಮನೆ ನಾವು ಮೆಡಿಸಿನ್ ಕೊಡ್ತೀವಿ. ಇಲ್ಲಾಂದರೆ ಕೆಲವು ಜನಕ್ಕೆ ಮೆಡಿಸಿನ್ ಅವಶ್ಯಕತೆ ಇರಲ್ಲ, ಕೌನ್ಸಿಲಿಂಗ್ ಮಾಡಿ ಕಳಿಸ್ತೀವಿ ಅಷ್ಟೇ. ಸೊ ಅದಕ್ಕೋಸ್ಕರ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತಲೂ ಭಾಳ ಸೆಂಟರ್ಸ್ ಓಪನ್ ಆಗಿದ್ದಾವೆ. ಅಂದರೆ ಮ್ಯಾರೇಜ್ ಆದಮೇಲೆ ಹೆಂಗಿರಬೇಕು ಅಂತ ಅವರು ಸ್ವಲ್ಪ ಕೋರ್ಸ್ ಥರ ಕೊಡ್ತಾರೆ, ಕೌನ್ಸಿಲಿಂಗ್ ಥರ ಕೊಡ್ತಾರೆ. ಆ ಥರ ಫೆಸಿಲಿಟೀಸು ನಮ್ಮ ಕಾಲೇಜಲ್ಲಿ ಇದ್ದಾವೆ. ಕೌನ್ಸಿಲಿಂಗ್ ಸೆಲ್ ಅಂತಿದೆ. ಸೊ ಅಂದರೆ ಲೈಫಲ್ಲಿ ಏನೇನ ಎಜುಕೇಷನ್ ರಿಲೇಟೆಡ್ ಇರ್ಬೋದು, ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಎದ್ರ ಬಗ್ಗೆ ಏನೇನೋ ಸ್ಟ್ರೆಸ್ ಬಂದಿದ್ರೆ ಅದಕ್ಕೂ ಸೊಲ್ಯೂಷನ್, ಅಟ್ಲೀಸ್ಟ್ ನಾವು ಕಂಪ್ಲೀಟ್ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಅಂದರೆ ಕೂಡ ಅಟ್ಲೀಸ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಹೆಂಗೆ ಕೋಪಪ್ ಮಾಡ್ಕೊಂಡು ಮುಂದೆ ಹೋಗ್ಬೋದು ಸ್ಟ್ರೆಸ್ ಅಂತ ನಾವು ಹೇಳ್ಕೊಡ್ತೇವೆ. ಅದು ಒಂದು ಸೆಲ್ ಇದೆ, ಕೌನ್ಸಿಲಿಂಗ್ ಸೆಲ್ ಅಂತ. ಆ್ಯಂಡ್ ಆಮೇಲೆ ಪಂಚಕರ್ಮ ಪ್ರೊಸೀಜರ್ಸ್ ಅಂತ ಇದ್ದಾವೆ. ಸೊ ಸಿರೋದಾರ, ಸಿರೋಪಿಚ್ಚು ಅಂತ ಅಂದರೆ ಬೇರೆ ಬೇರೆ ಔಷಧಗಳು ಸೇರಿಸಿ ಆಯಿಲ್ ಮಾಡಿ ಅದರಿಂದ ನಾವು ಸಿರೋದಾರ, ಸಿರೋಪಿಚ್ಚು ಅಂತ ತಲ ಬಗ್ಗೆ, ಸಿರಸು ಬಗ್ಗೆ ಮಾಡಿ ಭಾಳ ವಿಧ ಸಾಕಷ್ಟು ಪಂಚಕರ್ಮಗಳು ಇದ್ದಾವೆ. ಸೊ ಅದನ್ನು ನಾವು ಮಾಡ್ತೀವಿ. ಅದಾದಮೇಲೆ ಸ್ವಲ್ಪ ಫುಡ್ ರೆಜ್ಮೆನ್, ನ್ಯೂಟ್ರಿಷನ್, ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆನೂ ನಮ್ಮ ಸಪ್ರೇಟ್ ಸ್ವಸ್ಥವೃತ್ತ ಡಿಪಾರ್ಟ್ಮೆಂಟ್ ಇದೆ. ಸೊ ಯಾವುದ್ಯಾವುದು ಮೆಡಿಸಿನ್ಸ್ ಅಂದರೆ ಮೆಡಿಸಿನ್ಸ್ ಜೊತೆನೇ ಯಾವುದಾದ್ರು ಫುಡ್ ತೊಗೊಂಡಿದ್ರೆ ಒಳ್ಳೆಯದು, ಪಥ್ಯಾಹಾರ ಅಂತಾರೆ, ಯಾವ್ದು ತೊಗೊಂಡಿದ್ರೆ ಒಳ್ಳೆಯದು, ಆರೋಗ್ಯ ಇರುತ್ತೆ, ಯಾವ್ದು ತೊಗೊಂಡಿದ್ರೆ ಸ್ವಲ್ಪ ರೋಗಗಳು ಬರ್ತವೆ, ಇದೆಲ್ಲ ನಾವು ಹೇಳಿಕೊಡೋಕೆ ಸಪ್ರೇಟ್ ಡಿಪಾರ್ಟ್ಮೆಂಟೂ ಇದೆ. ಆ್ಯಂಡ್ ರಿಸರ್ಚ್ ಕೂಡ ಭಾಳ ಆಗ್ತಾ ಇದೆ. ಅಂದರೆ ಕ್ರಾಸ್ ಸೆಕ್ಷನಲ್ ಸ್ಟಡೀಸ್ ಅಂತ ನಾವು ಹೇಳ್ಬೋದು. ಯಾವುದು ಅದು ಪ್ರಕಾರ ಅಂದರೆ ವುಮೆನಲ್ಲಿ ಸ್ಟ್ರೆಸ್ ಎಷ್ಟು ಪರ್ಸೆಂಟೇಜ್ ಇದೆ, ವುಮೆನಲ್ಲಿ ಜಾಸ್ತಿ ಇದೆಯಾ ಇಲ್ಲ ಮೇಲಲ್ಲಿ ಜಾಸ್ತಿ ಇದೆಯಾ. ಆ್ಯಂಡ್ ವುಮೆನ್ ಕ್ಯಾಟಗರೀಸ್ ಇರ್ತವೆ. ಆ್ಯಂಡ್ ಕಾಲೇಜ್ ಗೋಯಿಂಗ್ ವುಮೆನ್ ಇರ್ಬೋದು, ಆಫೀಸ್ ಗೋಯಿಂಗ್ ವುಮೆನ್ ಇರ್ಬೋದು, ಆ್ಯಂಡ್ ಮನೆಗೆ ಹೌಸ್ ವೈಫ್ಸ್ ಇರ್ಬೋದು. ಅದರಲ್ಲಿ ಕೂಡ ಸ್ಟ್ರೆಸ್ ಹೆಂಗೆಂಗಿದೆ, ಜಾಸ್ತಿ ಯಾರಿಗಿದೆ ಅಂತ ಒಂದು ಕೈಂಡ್ ಆಫ್ ಸ್ಟಡೀಸ್ ಕೂಡ ನಮ್ಮಿಂದ ಆಗ್ತಾ ಇದೆ. ಅದ್ರ ಬಗ್ಗೆ ನಮಗೆ ಯಾವುದು ಉಪಯೋಗ ಅಂದರೆ ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇದೋ ಅವರು ಟಾರ್ಗೆಟ್ ತಗೊಂಡು ಮತ್ತು ಅವ್ರಿಗೆ ಸ್ವಲ್ಪ ಅವೇರ್ನೆಸ್ ಕೊಟ್ಟು ಮೆಡಿಸಿನ್ ಕೊಟ್ಟೋದು, ಇದೆಲ್ಲ ನಾವು ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗಾಗಿ ಒತ್ತಡ ನಿರ್ವಹಣೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್. ಅಂತ ಸಂದರ್ಭದಲ್ಲಿ ಕೇಳುಗರಲ್ಲಿರೋ ಮಹಿಳೆಯರಿಗೋಸ್ಕರ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಸೊ ಮಹಿಳೆಯರಿಗೋಸ್ಕರ ಅಂದರೆ ಆಲ್ವೇಸ್ ಮಹಿಳೆಯರಂದರೆ ಮಲ್ಟಿ ಟಾಸ್ಕಿಂಗ್, ಬಟ್ ಅದು ಒಂದು ಪ್ಲ್ಯಾನ್ ಇರಬೇಕು. ಸೊ ಪ್ಲ್ಯಾನ್ ಪ್ರಕಾರ ಒಂದು ಆರ್ಗನೈಸ್ಡ್ ವೇ ಎಲ್ಲಿ ಎಲ್ಲ ಕೆಲಸ ಮಾಡಿದರೆ ಡೆಫಿನೆಟ್ಲಿ ಅವರು ಸ್ಟ್ರೆಸ್ಸಿಂದ ಹೊರಗಡೆ ಬರ್ಬೋದು. ಬಟ್ ಅದ್ರ ಜೊತೆನೇ ಯಾರು ಅಂದರೆ ಸ್ಟೇಜ್ 1 ಅದು ಸ್ವಲ್ಪ ಮೈಲ್ಡ್ ಸ್ಟ್ರೆಸ್ ಇದ್ದಾಗ ನಾವು ಮ್ಯಾನೇಜ್ ಮಾಡ್ಕೋಬೋದು, ಅದೇನು ರೋಗ ಅಲ್ಲ. ಅದು ಯಾರ ಹೆಲ್ಪನ್ನು ತಗೋಬೋದು, ಫ್ರೆಂಡ್ಸ್ ಹೆಲ್ಪ್, ಫ್ಯಾಮಿಲಿ ಹೆಲ್ಪ್ ತಗೊಂಡು ಅವ್ರ ಜೊತೆ ಮಾತಾಡಿ. ಏನೋ ಫಾರ್ ಎಕ್ಸಾಂಪಲ್ ಫ್ಯಾಮಿಲಿ ಒಳಗೆ ಏನೇನೋ ಗಲಾಟ ಆಗ್ತಾ ಇದೆ ಅಂದರೆ ಇವರು ವೈಫ್ ಆ್ಯಂಡ್ ಹಸ್ಬೆಂಡ್ ಕೂತ್ಕೊಂಡು ಮಾತಾಡೋದು, ಏನೇನೋ ಪ್ರಾಬ್ಲಮ್ ಇದೆ ಅಂದರೆ ಸೊಲ್ಯೂಷನ್ ತಗೊಳ್ಳೋದು. ಈ ಥರ ಮಾತಾಡಿದರೆ ಕೂಡ, ಈ ಥರ ನಾವು ಕೂತ್ಕೊಂಡು ಮಾತಾಡಿದರೆ ಕೂಡ ಭಾಳ ವಿಷಯಕ್ಕೂ ಸಮಸ್ಯೆಗಳಿಗೂ ಜವಾಬು ಸಿಗ್ಬೋದು, ಆನ್ಸರ್ ಅಂತೂ ಸಿಗೋದು. ಅದು ಒಂದು. ಆ್ಯಂಡ್ ಪ್ಲ್ಯಾನಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ನಾವು 9 ಗಂಟೆಗೆ ಕಾಲೇಜ್ಗೆ ಹೋಗಬೇಕು ಅಂದರೆ ಸೊ ಅಟ್ಲೀಸ್ಟ್ 8:30 ಇಂದನೇ ನಾವು ಸ್ಟಾರ್ಟ್ ಆಗಿ ಅಲ್ಲಿ ಹೋಗಿದರೆ ಸೊ ಸ್ವಲ್ಪ ಅಲ್ಲಿಂದ ಮತ್ತೆ ಬೇರೆ ಲೈಫ್ ಸ್ಟಾರ್ಟ್ ಆಗುತ್ತೆ. ಆಫೀಸ್ ಹೋಗಿದ್ಮೇಲೆ ಬೇರೆ ಬೇರೆ ಕೆಲಸ ಇರ್ತವೆ, ಆ ಕೆಲಸ ಟೈಮ್ ಪ್ರಕಾರ ಮಾಡ್ಕೋಬೋದು. ಇದು ನೀವು 9ಕ್ಕೆ ಕಾಲೇಜ್ ಇರ್ಬೋದು, ಅಲ್ಲಿ ಆಫೀಸ್ ಇರ್ಬೋದು, ನೀವು 10ಕ್ಕೆ ಹೋಗಿದರೆ ಮತ್ತು ಅಲ್ಲಿಂದ ಮತ್ತೆ ಅವರಿಂದ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಬರ್ತವೆ ಮತ್ತು ನಾವು ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬ್ ಆಗ್ತೀವಿ, ಕೆಲಸ ಸರಿಯಾಗಿ ಮಾಡಲ್ಲ, ಮತ್ತು ಅದರಿಂದ ಹೋಲ್ ಸಿಸ್ಟಮು ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆ್ಯಂಡ್ ಪ್ಲ್ಯಾನಿಂಗ್ ಇಂಪಾರ್ಟೆಂಟ್. ನಾಳೆ ಏನು ಮಾಡಬೇಕು ಇವತ್ತೇ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಇದೆಲ್ಲ ಮ್ಯಾನೇಜ್ ಮಾಡ್ಕೋಬೋದು. ಮ್ಯಾನೇಜ್ ಮಾಡ್ಕೋಕೆ ಆಗ್ತಾ ಇಲ್ಲ ಅಂದರೆ ಕೂಡ ಕೌನ್ಸಿಲರ್ಸ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ ಆ್ಯಂಡ್ ಸೈಕ್ಯಾಟ್ರಿಸ್ಟ್ ಇರ್ತಾರೆ. ಸೈಕಾಲಜಿಸ್ಟ್ ಸ್ಪೆಷಲಿ ಫಾರ್ ಓನ್ಲಿ ಕೌನ್ಸಿಲಿಂಗ್ ಥೆರಪಿ, ಅಂದರೆ ಓನ್ಲಿ ಕೌನ್ಸಿಲಿಂಗ್. ಅದರಲ್ಲಿ ಸ್ವಲ್ಪ ಕೋಪಿಂಗ್ ಸ್ಕಿಲ್ಸ್, ಸ್ಟ್ರೆಸ್ ಬರುವಾಗ ಏನೇನು ರಿಲ್ಯಾಕ್ಸೇಷನ್ಸ್ ಟೆಕ್ನಿಕ್ಸ್ ಅಂತ ಇರ್ತವೆ ಅದೇನು ಮಾಡ್ಬೋದು ಅದೆಲ್ಲ ಹೇಳ್ಕೊಡ್ತಾರೆ. ಅವರು ಸೈಕಾಲಜಿಸ್ಟ್ ಅಂತಾರೆ, ಅವ್ರು ಕೌನ್ಸಿಲರ್ಸ್ ಅನ್ನೇ ಕೂಡ ಅನ್ಬೋದು. ಆ್ಯಂಡ್ ಸೈಕ್ಯಾಟ್ರಿಸ್ಟ್ ಅಂದರೆ ಇದು ಸೆಕೆಂಡ್ ಸ್ಟೇಜ್. ನಾವು ಇದೆಲ್ಲ ಕೌನ್ಸಿಲಿಂಗ್ ತಗೊಂಡ್ಮೇಲೆ ಕೂಡ ಆರಾಮಾಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ ಮೆಡಿಸಿನ್ ಕೊಡಬೇಕಾಗುತ್ತೆ. ಸೊ ಅದು ಸೈಕ್ಯಾಟ್ರಿಸ್ಟ್ ಒಪಿನಿಯನ್ ತಗೋಬೋದು, ಹೆಲ್ಪ್ ತಗೋಬೋದು. ಇದೇನು ದೊಡ್ಡ ವಿಷಯದಲ್ಲ, ಅದು ಸ್ಟಿಗ್ಮಾ ಬಿಟ್ಟು ಮತ್ತು ಹೊರಗಡೆ ಬಂದು ಅವ್ರಿಗೆ ಏನು ತ್ರಾಸಿದೆಯೋ ಅವ್ರು ಹೇಳ್ಬೋದು. ಆ್ಯಂಡ್ ನಮ್ಮ ಕಾಲೇಜಿಂದ, ಆಯುರ್ವೇದಿಕ್ ಕಾಲೇಜಿಂದ ಕೂಡ ವಿತೌಟ್ ಲೈಕ್ ಸೈಡ್ ಎಫೆಕ್ಟ್ ಫ್ರೀ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ. ಮೋಸ್ಟ್ ಆಫ್ ದಿ ಥಿಂಗ್ಸ್ ವಿಲ್ ಬಿ ಕೌನ್ಸಿಲಿಂಗ್ ಓನ್ಲಿ. ಸೊ ಆಫ್ಟರ್ವರ್ಡ್ಸ್ ನಮ್ಮದು ಮೆಡಿಸಿನ್ಸ್ ಅಶ್ವಗಂಧ, ಜಟಾಮಾಂಸಿ, ಬ್ರಾಹ್ಮಿ, ಶಂಖಪುಷ್ಪಿ ಈ ಜೊತೆ ತಯಾರಾಗೋ ಭಾಳ ಸಾಕಷ್ಟು ಮೆಡಿಸಿನ್ಸ್, ತುಪ್ಪ ಅಂತಾರಲ್ಲ ಆ ಮೆಡಿಸಿನ್ಸ್ ಇದ್ದಾವೆ, ಕಷಾಯಗಳಿದ್ದಾವೆ, ಆಸವ ಅರಿಷ್ಟಗಳು ಇದ್ದಾವೆ, ತೈಲಗಳಿದ್ದಾವೆ. ಎಲ್ಲ ಯೂಸ್ ಮಾಡಿ ನಾವು ಸ್ಟ್ರೆಸ್ಸಿಂದ ನಾವು ವುಮೆನ್ ಇರ್ಬೋದು ಯಾರನ್ನ ಸ್ವಲ್ಪ ಹೊರಗಡೆ ಕಳಿಸ್ತೀವಿ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸ್ನೇಹಿತರೆ,
ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.